ಹೆಲೋ ಗಾಯ್ಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಸಾದ್ ಯೂಟ್ಯೂಬ್ ಚಾನಲ್. ಓಕೆ ಗಾಯ್ಸ್, ವಿಡಿಯೋ ಶುರು ಮಾಡೋಣವಾ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಈ ಮೂಲೆಯಲ್ಲಿರೋ ಒಂದು ಬೋಟ್ ಹೌಸ್ಗೆ. ನಾನಿವತ್ತೆಲ್ಲಪ್ಪ ಇರೋದು ಅಂದರೆ ಹೆಸರುಘಟ್ಟ ಲೇಕ್ ಹತ್ರ ಗೈಸ್. ಇವತ್ತೇನಪ್ಪ ಈ ವಿಡಿಯೋ ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 30-35 ವರ್ಷ ಹಳೇ ಬೋಟ್ ಫಾರ್ಮ್ ತೋರಿಸ್ತಿದ್ದೀನಿ. ಇದು ಇರೋದು ಹೆಸರುಘಟ್ಟ ಲೇಕ್ ಹತ್ರ. ಇಲ್ಲಿ ನೋಡಿ, ಇದು ಹೆಸರುಘಟ್ಟ ಲೇಕು. ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಬೋಟ್ ಫಾರ್ಮ್ ಹತ್ರ ಗೈಸ್. ಇದೇ ಬೋಟ್ ಫಾರಮ್ಮು. ಇಲ್ಲೇನಿಲ್ಲ ಅಂದ್ರೂ ಒಂದು ಹಳೆ ಬೋಟ್ಸ್ ಇದ್ದಾವೆ, ಬಟ್ ಒಂದು 35-40 ವರ್ಷ ಆಗಿದೆ ಗೈಸ್ ಈ ಫಾರಮ್ಗೆ. ಬಟ್ ಈ ಗೌರ್ಮೆಂಟ್ನವರು ಇದನ್ನು ರೀಓಪನ್ನು ಮಾಡಿಯಲೇ ಇಲ್ಲ. ಇದು ಕಾರಣಾಂತರದಿಂದ ಸ್ಟಾಪ್ ಆಗಿರೋದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇದು ಸ್ಟಾಪ್ ಆಗಿರೋದು ಬಂದು ಒಂದು 30 ವರ್ಷದಿಂದ ಕೆರೆ ಫುಲ್ಲು ನೀರು ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಬೋಟ್ ಫಾರ್ಮು ಮತ್ತು ಬೋಟ್ ರೈಸು ಅಂದರೆ ಸಿಟಿಯಿಂದ ಬರೋರು ಅವರೆಲ್ಲ ಬೋಟ್ ರೈಡ್ ಮಾಡ್ತಿದ್ದ ಜಾಗ ಗೈಸ್ ಇದು. ಇಲ್ಲಿಂದನೇ ಜನಗಳೆಲ್ಲ ಬಂದು, ಇದು ನೋಡಿ, ಇದು ಬಂದು ಇಲ್ಲಿ ಗೇಟ್ ಓಪನ್ ಇರುತ್ತೆ. ಇಲ್ಲೆಲ್ಲ ಫುಲ್ಲು ಗೈಸ್ ಇಲ್ಲಿವರೆಗೂ ಅಂದರೆ ನೋಡಿ, ಅಲ್ಲಿ ಲಾಸ್ಟ್ ನೀರು ಕಾಣಿಸ್ತಿದೆಯಲ್ಲ, ಅಲ್ಲಿ ಇಲ್ಲಿವರೆಗೂ ನೀರು ನಿಂತಿರುತ್ತೆ. ಇದೆಲ್ಲ ಕಟ್ಟಿದಿರಲ್ಲ, ಇಲ್ಲಿವರೆಗೂ ನೀರು ಇರುತ್ತೆ. ಬೋಟೆಲ್ಲ ಇಲ್ಲಿ ಬಂದು ನಿಂತ್ಕೊಳೋದು. ಆ ಕಡೆ ಲಾಸ್ಟಿಂದ ಓಪನ್ ಇರೋದು ಗೈಸ್, ಲಾಸ್ಟಿಂದ ಓಪನ್ ಇರೋದು. ಬಂದು ಇಲ್ಲೆಲ್ಲ ಜನಗಳು ಇಲ್ಲಿ ಹತ್ಕೊಂಡು ಇಲ್ಲಿ ಫುಲ್ಲು ಕೆರೆ ಒಂದು ರೌಂಡ್ ಪೂರ್ತಿ ಓಡಾಡಿಸ್ತಿದ್ರಂತೆ. ಬಟ್ ಅವಾಗ ಪ್ರೈಸ್ ಏನಿತ್ತು ಅಂತ ಗೊತ್ತಿಲ್ಲ. ಮತ್ತು ಫಿಶ್ ಹಿಡಿಯೋದಾಗಲಿ, ಫಿಶ್ ಬಿಡೋದಾಗಲಿ ಗೌರ್ಮೆಂಟ್ನವರು ಇದನ್ನೆಲ್ಲ ಗೌರ್ಮೆಂಟೇ ನೋಡ್ಕೊತ ಇರೋದು ಈಗೂ. ಬಟ್ ವರ್ಷಕ್ಕೆ ಮತ್ತು 1.5 ವರ್ಷಕ್ಕೆ ಆ ಥರ ಫಿಶ್ಗಳು ಬಿಡ್ತಿರ್ತಾರೆ, ಮೀನು ಸಾಕಾಣಿಕೆ ಅಂತ. ಇಲ್ಲಿ ಕೆರೆ ಹತ್ರ ಬೋಟ್ ರೈಸು ಮತ್ತು ಬೋಟ್ ರೈಡು ಮತ್ತು ಒಂದು ಬೋಟ್ಗೆ ಒಂದು ರೌಂಡ್ಗೆ ಇಷ್ಟು ರೂಪಾಯಿ ಅಂತ, ಮತ್ತು ಎಸ್ಲೇಟ್ರ್ ಬೋಟ್ ಬರುತ್ತಲ್ಲ ಆ ಥರದ್ರೆಲ್ಲ ಇಲ್ಲೇ ರೈಡ್ ಮಾಡ್ತಾ ಇದ್ದಿದ್ದು. ಸಿಟಿಯಿಂದ ಬರೋರೆಲ್ಲ ಇಲ್ಲಿ ಪೇ ಮಾಡಿಬಿಟ್ಟು ಎಂಜಾಯ್ ಮಾಡ್ತಾಯಿದ್ರು ಕೆರೆ ಒಳಗಡೆ. ಇಲ್ಲಿ ನೋಡಿ, ಇಲ್ಲಿಂದನೇ ಜನನ ಹತ್ತಿಸ್ಕೊಂಡು ಹೋಗ್ತಾ ಇದ್ದಿದ್ದು ಈ ಕಟ್ಟೆ ಹತ್ರ. ಇಲ್ಲಿ ಹತ್ತಿಸ್ಕೊಂಡು ಫುಲ್ಲು ನೀರಿತ್ತು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ನೀರಿತ್ತು ಅಂತ ಆವಾಗ. ಈ ಹೆಸರುಘಟ್ಟ ಕೆರೆಯಿಂದನೇ ಬೆಂಗಳೂರಿಗೆಲ್ಲ ನೀರು ಸಪ್ಲೈ ಆಗ್ತಾ ಇತ್ತಂತೆ. ಅದು ಬೇರೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಒಂದು. ಈಗ ಬೋಟ್ ಫಾರ್ಮ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಗೈಸ್, ಅದಕ್ಕೋಸ್ಕರ ಇಲ್ಲಿ ತೋರ್ಸೋಕೆ ಬಂದೀನು. ಮತ್ತು ಬನ್ನಿ ಈಗ ಒಳಗಡೆ ಹೋಗಿ ತೋರಿಸ್ತೀನಿ ಒಳಗಡೆ ಹೇಗಿದೆ, ಮತ್ತು ಹಳೆ ಬೋಟ್ಸ್ ಇದ್ದಾವೆ, ಆ ಬೋಟ್ಗಳು ಏನೇನಾಗಿದ್ದಾವೆ, ಈಗ ಹೆಂಗಿದೆ, ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ಗಾಯ್ಸ್. ನೋಡಿ, ಇದ್ರೊಳಗಡೆ ಪಿನ್ ಡ್ರಾಪ್ ಸೈಲೆಂಟ್ ಇದೆ. ಬಟ್ ಪೊಲೀಸ್ನವ್ರು ಇಲ್ಲಿ ಯಾರನ್ನೂ ಬರೋಕ್ಕೆ ಬಿಡೋಲ್ಲ. ಇಲ್ಲಿ ಏನಂದರೆ ಡ್ರಿಂಕ್ಸ್ ಮಾಡೋದು, ಕಪಲ್ಸ್ ಬರ್ತಾರೆ ಅಂತ ಇಲ್ಲಿ ಯಾರನ್ನೂ ಬಿಡೋಲ್ಲ ಗಾಯ್ಸ್ ಇಲ್ಲಿ ಪೊಲೀಸ್ನವರು. ಮುಂದೆ ಅಲ್ಲಿ ಪೊಲೀಸ್ನವರು ಇರಲಿಲ್ಲ, ಅದಕ್ಕೋಸ್ಕರ ನಾನು ಒಳಗಡೆ ಬಂದೆ. ನೋಡಿ, ಇದೆ ಬೋಟ್ ಫಾರಮ್ಮು. ಇಲ್ಲಿ ನೋಡಿ ಹೇಗಿದೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಅವಾಗೇ ಇಂಚಿಂದು ಕಟ್ಸಿದ್ದು. ಇದೆಲ್ಲ ಗೌರ್ಮೆಂಟ್ ಅಂಡರಲ್ಲೇ ಇದ್ದಿದ್ದು ಗೈಸ್. ಈಗೂ ಗೌರ್ಮೆಂಟ್ ಅಂಡರಲ್ಲೇ ಇರೋದು. ಇದೇನೋ ಕಟ್ಟೆ ಥರ ಕಟ್ಟಿದ್ದಾರೆ, ಇದೇನೋ ಆಫೀಸ್ ಇರಬೇಕೇನೋ ಮೋಸ್ಟ್ಲಿ, ಬಿಲ್ಲಿಂಗ್ ಕೌಂಟ್ರ್ ಇರಬೇಕು ಮೋಸ್ಟ್ಲಿ. ಇದೆಲ್ಲ ಫುಡ್ಗೆ ಮಾಡಿದ್ರು ಅನಿಸುತ್ತೆ, ಅಂದರೆ ಇಲ್ಲಿ ಬೋಟ್ ರೈಡ್ ಮಾಡೋರು. ಮತ್ತು ಇದು ಕ್ಯಾಂಟೀನ್ ಥರ ಮಾಡಿದ್ರು ಅನಿಸುತ್ತೆ, ನನಗೇನು ಅಷ್ಟಾಗಿ ಪ್ಲ್ಯಾನ್ ಇಲ್ಲ. ಬಟ್ ಇಲ್ಲಿರೋ ಇಮ್ಯಾಜಿನ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬೆಂಕಿ ಹಾಕೋದು. ಇಲ್ಲಿ ನೋಡಿ ಯಾವ ಥರ ಕಟ್ಸಿದ್ದಾರೆ, ಆವಾಗೇನೆ ಏನು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಹೇಗಿದೆ, ಸೇಮ್ ಕ್ಯಾಂಟೀನ್ ಥರ ಇದೆ ಇದು. ಬನ್ನಿ, ಇಲ್ಲಿ ಒಳಗಡೆ ಒಂದು ರೂಮ್ ಇದೆ, ತೋರಿಸ್ತೀನಿ. ಇದೇನಂತ ಗೊತ್ತಿಲ್ಲ. ಹಿಂಗಾಸಿಂದ ಹೋದರೆ ಹಿಂಗಾಸಿಂದ ಬರ್ಬೋದು. ನೋಡಿ, ನಾನು ಹಿಂಗಾಸಿಂದ ಬಂದೆ, ಇದರೊಳಗಡೆ ಬಂದು ಹಿಂಗೆ ಬಂದಿದ್ದೀನಿ. ಇದೆಲ್ಲ ಸಣ್ಣ ರೂಮ್ಸ್ ಇದ್ದಾವೆ, ಸ್ಟೇ ಮಾಡೋದು ಅನಿಸುತ್ತೆ ಮೋಸ್ಟ್ಲಿ ಇದು. ಬನ್ನಿ ಹಿಂದೆ ಹೋಗೋಣ.
ಫುಲ್ಲು ಖಾಲಿ ಇದೆ ಗೈಸ್. ಇಲ್ಲಿ ನೋಡಿದ್ರೇ ಭಯ ಆಗುತ್ತೆ. ಇದೆಲ್ಲ ಹೋಮ್ ಸ್ಟೇ ಅನಿಸುತ್ತೆ, ರೂಮ್ಸ್ಗಳು ಪಕ್ಕ ಇದೆಲ್ಲ ರೂಮ್ ಸ್ಟೇಗಳು ಗೈಸ್. ನೋಡಿ ಒಂದೊಂದು ರೂಮ್ಸು ಇದೇ ಥರ ಇದೆ. ಇದೇನೋ ಒಂಚೂರು ದೊಡ್ಡದಾಗಿದೆ, ಬನ್ನಿ ನೋಡೋಣ. ಕಬೋರ್ಡು ಗೈಸ್, ಕಬ್ಬಿಣದ್ದು. ಹಿಂದೆ ಒಂದಿದೆ, ಇದು ಫುಲ್ ಖಾಲಿ ಇದೆ. ಏನೇನು ಇದೆ ಗೈಸ್ ಇಲ್ಲಿ. ಓ, ಎಲ್ಲ ಅಟ್ಯಾಚ್ಡ್. ಇಲ್ಲೂ ಇದೆ ರೂಮ್ಸ್ಗಳು ನೋಡಿ. ಇದೆಲ್ಲ ಓಪನ್ ಏರಿಯಾ ನೋಡಿ ಗೈಸ್. ಇದು ಬೋಟ್ ಫಾರಮ್ ಅಂತ ಹೇಳಿದ್ನಲ್ಲ, ನಿಮಗೆ ಡೌಟ್ ಇರ್ಬೋದು. ನೋಡಿ ಹಳೇ ಬೋಟ್ಸ್ ಎಲ್ಲ, ಇದೆಲ್ಲ ಮೋಟ್ರದ್ದೇ ಅನಿಸುತ್ತೆ ಗೈಸ್. ಎಸ್ಲೇಟ್ರ್ ಬರುತ್ತಲ್ಲ, ಇಲ್ಲಿ ಮುಂದೆ ಕುತ್ಕೊಳೋದು ನೋಡಿ ಹೇಗಿದೆ. ಇಲ್ಲೊಂದು ಬೋಟ್ ಬಿದ್ದಿದೆ ನೋಡಿ, ಇಲ್ಲೊಂದು ಬೋಟ್ ಬಿದ್ದಿದೆ. ಬಟ್ ಇದೆಲ್ಲ ಯಾವುದು ಗೌರ್ಮೆಂಟ್ನವ್ರು ತೊಗೊಂಡೋಗಿಲ್ಲ, ವಾಪಸ್ ಇಲ್ಲೇ ಇಕ್ಕಿದ್ದಾರೆ. ಎಲ್ಲ ಹಾಳಾಗ್ಬಿಟ್ಟಿದೆ ಗೈಸ್ ನೋಡಿ, ಎಲ್ಲ ಹಾಳಾಗ್ಬಿಟ್ಟಿದೆ. ಇಲ್ಲಿಂದ ಓಪನ್ ಇರೋದಿದು ಎಂಟ್ರಿ ಬಂದು. ಬಟ್ ನಾನು ಆ ಕಡೆಯಿಂದ ಬಂದಿದ್ದೀನಿ, ಯಾಕಂದರೆ ಇಲ್ಲಿ ಹಿಂದೆ ಪೊಲೀಸ್ನವ್ರು ಇರ್ತಾರೆ ಅಂತ. ನೋಡೋಣ, ನಾನು ಹೋಗೋ ಅಷ್ಟರಲ್ಲಿ ಯಾರೂ ಬರಲಿಲ್ಲ ಅಂದರೆ ಸಾಕು, ಅಷ್ಟರಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಇಲ್ಲೊಂದು ರೂಮ್ ಇದೆ ನೋಡಿ, ಫುಲ್ಲೆಲ್ಲ ಗಿಡ ಮರ ಎಲ್ಲ ಬೆಳೆದ್ಬಿಟ್ಟಿದೆ ಇಲ್ಲಿ. ಬಟ್ ನಾನೊಂದು ಮುಂಚೆ ಬಂದಾಗ ಇನ್ನೂ ಒಂದು 10 ಬೋಟ್ ಇದ್ದು, ರೂಮ್ಸ್ಗಳಲ್ಲೆಲ್ಲ ಇದ್ದೋ ಬೋಟು ಆ ಕಡೆ ಎಲ್ಲ. ಬಟ್ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿ ರೆಡ್ ಕಲರ್. ಇಲ್ಲಿ ನೋಡಿ ಹೇಗಿದೆ ನೋಡಿ. ಇಂಜಿನ್ ಬೋಟೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬರೀ ಬೆಂಡ್ಸ್ ಮಾತ್ರ ಬಿಟ್ಟಿದ್ದಾರೆ, ಬರೀ ಬೆಂಡ್ಗಳು ಮಾತ್ರ ಬಿಟ್ಟಿದ್ದಾರೆ ಗಾಯ್ಸ್. ಬನ್ನಿ ಆ ಕಡೆ ಹೋಗೋಣ, ಆ ಕಡೆ ಏನಿದೆ ನೋಡ್ಕೊಬರೋಣ. ನೋಡಿ ಎಷ್ಟು ಗಿಡಗಳು ಬೆಳೆದಿದೆ ಇಲ್ಲಿ, ಎಷ್ಟು ಗಿಡಗಳು ಬೆಳೆದಿದೆ. ಇದು ಎಲ್ಲ ರೂಮ್ಸೇ, ಬಟ್ ಒಳಗಡೆ ಹೋಗಲ್ಲ, ಫುಲ್ಲು ಬೇಲಿ ಆಗಿಬಿಟ್ಟಿದೆ. ನೋಡಿ ಫುಲ್ಲೆಲ್ಲ ಗಿಡ ಬೆಳೆದ್ಬಿಟ್ಟಿದೆ. ಇದ್ರೊಳಗಡೆ ಏನೂ ಇಲ್ಲ ಅನಿಸುತ್ತೆ. ಸೇಮ್ ಆಗಲೇ ತೋರಿಸಿದ್ನಲ್ಲ ಅದೇ ಥರ ರೂಮ್ಸ್ ಇದೆ ಇಲ್ಲಿ ನೋಡಿ. ಇಲ್ಲೂ ಒಂದೆರಡು ಬೋಟ್ ಬಿದ್ದಿದೆ, ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಬರೀ ಬೋಟ್ ಬಿದ್ದಿದೆ. ಈ ಬೋಟ್ಸ್ಗಳೆಲ್ಲ ಇಲ್ಲಿ ತೋರಿಸಿದ್ನಲ್ಲ ಆವಾಗಲೇ, ಇಲ್ಲಿದೆ ನೋಡಿ. ಇಲ್ಲಿ ಟ್ಯಾಂಕ್ ಥರ ಮಾಡಿದಾರಲ್ಲ, ಇಲ್ಲಿ ನಿನ್ಸ್ಕೊಂಡು ಪೇ ಮಾಡಿ ಅಲ್ಲಿ ಕೆರೆ ಹತ್ರ ರೈಡಿಗೆ ಕರ್ಕೊಂಡು ಹೋಗ್ತಿದ್ರು. ಇದೇ ಗೈಸ್ ಈ ಬೋಟ್ ಫಾರ್ಮ್ನ ವಿಶೇಷ. ನಾನು ಕೇಳ್ಕೊಳೋದು ಏನಂದರೆ, ಆದಷ್ಟು ಬೇಗ ಇನ್ನೂ ಕೆರೆಗೆ ನೀರು ಜಾಸ್ತಿ ಬಂದು ಈ ಬೋಟ್ ಫಾರ್ಮ್ ತಿರ್ಗಾ ಓಪನ್ ಆಗಲಿ. ಏನಿಲ್ಲ ಅಂದರೂ ಒಂದು 30-40 ವರ್ಷದ ಹಿಂದೆ ನಡೀತಿದ್ದಂಥ ಬೋಟ್ ರೈಸು ತಿರ್ಗಾ ಸ್ಟಾರ್ಟ್ ಆಗಲಿ ಅಂತ ಇಷ್ಟಪಡ್ತೀನಿ ಗೈಸ್, ಅಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.